ಇನ್ನು ಕಾಂಗ್ರೆಸ್ ನಾಯಕರು ಸಂಬಳ ಸರ್ಕಸ್ಗೆ ಕೈ ಹಾಕುವುದು ದೂರದ ಮಾತು. ಆದರೂ ಹಾಲಿ ಸಚಿವರಿಗೆ ಭಯ ಶುರುವಾಗಂತೆ ಕಾಣ್ತಾ ಇದೆ. ಇದರ ಮಧ್ಯೆ ಬಿಜೆಪಿ ಶಾಸಕರಿಗೆ ಡಿಕೆಶಿ ಗಾಳ ಹಾಕಿದ್ದಾರಂತೆ. ಅಂದರೆ ಬಿಜೆಪಿಯ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ. ಏನದು ಸುದ್ದಿ ನೋಡಿ. ನಾವು ಹೇಳಿದ್ದೀವ, ನಾನಲ್ಲೋ ನನ್ನ ಪ್ರೆರಗೇಟಿವ್ ಅಲ್ವ, ಕೇಳ್ತಾ ಇದ್ದೀರಿ. ಇಲ್ಲ ಅಂತ ಹೇಳಿದ ಮೇಲೆ ಮುಗಿತಲ್ಲ. ಸಂಪುಟ ಪುನರ್ರಚನೆ ಸದ್ಯಕ್ಕೆ ಮಾಡಲ್ಲ, ಯಾರೇನೇ ಹೇಳಲಿ ನನ್ನ ಮಾತೆ ಫೈನಲ್ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಆಕಾಂಕ್ಷಿಗಳು ಸುಮ್ಮನಾಗ್ತಿಲ್ಲ. ಇತ್ತ ಹಾಲಿ ಸಚಿವರಿಗೂ ಢವಢವ ಶುರುವಾಗಿದೆ. ಹೌದು, ನಮ್ಮ ಸ್ಥಾನ ಎಲ್ಲಿಯವರೆಗೆ ಇರುತ್ತೆ ನಮಗೆ ಗೊತ್ತಿಲ್ಲ ಎಂದು ಸಚಿವ ಬೋಸರಾಜ್ ಬಾಂಬ್ ಸಿಡಿಸಿದ್ದಾರೆ. ಎಷ್ಟು ವರ್ಷ ಇರ್ತಾರ, ಏನಿರ್ತಾರ, ಯಾರು ನಾವೆಷ್ಟು ವರ್ಷ ಇರ್ತಾರ ನಮಗೆ ಗೊತ್ತಿಲ್ಲ. ಮಾಡುವಂತದ್ದು ಹೇಳಿದ್ರೆ ಒಂದ್ಸಲ ನಮ್ಮನ್ನು ಸಚಿವರಾಗಿ ಮಾಡಿದ್ರು. ಅದು ಮುಖ್ಯಮಂತ್ರಿಗಳ ಒಂದು ಅವರ ಇರತಕ್ಕಂಥ ಅಧಿಕಾರ. ಅದು ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಇರಬೇಕು, ಪ್ರದೇಶ ಕಾಂಗ್ರೆಸ್ ಸಮಿತಿ ಯಾವ ರೀತಿ ಇರಬೇಕು, ಮಂತ್ರಿಗಳು ಯಾವ ರೀತಿ ಇರಬೇಕು ಎಂಬುದು ನಮ್ಮ ಹೈಕಮಾಂಡ್ ನೋಡ್ತಾ ಇರ್ತಾರೆ. ಹೈಕಮಾಂಡ್ ಯಾವತ್ತು ಯಾವುದೇ ನಿರ್ಧಾರ ತೆಗೆದುಕೊಂಡು ನಾವೆಲ್ಲರೂ ಅದಕ್ಕೆ ಬದ್ಧರಾಗಿದ್ದೀವಿ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾವೆಲ್ಲರೂ ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ ಕಲಹದ ಜೊತೆಗೆ ಕೇಸರಿ ಸೇನೆ ಕಿತ್ತಾಟವೂ ಜೋರಾಗಿದೆ. ಬಿಜೆಪಿ ನಾಯಕರು ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆಗೆ ನಿರ್ಧರಿಸಿದ್ದಾರೆ. ಇದ್ಯಾವುದಕ್ಕೂ ಇಬ್ಬರು ಶಾಸಕರು ತಲೆಕೆಡಿಸಿಕೊಂಡಂತೆ ಕಾಣ್ತಾ ಇಲ್ಲ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾವ್ರೆ ಅಷ್ಟೇ. ದೊಡ್ಡ ದೊಡ್ಡ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗ್ತಾ ಇದೆ. ಈಗ ಉದಾಹರಣೆಗೆ ವಿರೋಧ ಪಕ್ಷದ ನಾಯಕನಿಗೇನೆ ಇಂಜೆಕ್ಷನ್ ಚುಚ್ಚಕ್ಕೆ ಹೊರಟಿದ್ರು, ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕೂಗಿದ್ರು ಅಲ್ವಾ. ಈ ಮೇಲೆ ಅಲ್ಲಲ್ಲ ಹೇಳ್ತಾ ಇರೋದು, ಇವ್ರ ಮೇಲೆ ಏನು ಆಕ್ಷನ್ ಮಾಡಕ್ ಆಯ್ತಾ ಇಲ್ಲ. ನಾನೊಬ್ಬ ಶಾಸಕ, ಸರ್ಕಾರದ ಕೆಲಸ ಆಗುವ ಹೋಗ್ತೀನಿ, ಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ, ಕಾತ್ಕೊಂಡಿದ್ದು ನಿಜ ಅಲ್ವಾ? ಅಲ್ಲ, ನಾನು ಯಾಕೆ ಹೋಗಬಾರದು? ಬೇರೆ ಯಾರು ಹೋಗ್ತಾ ಇಲ್ವಾ? ಈ ನಾನು ಮಂತ್ರಿ ಇದ್ದ ಕಾಲಕ್ಕೆ ಕಾಂಗ್ರೆಸ್ ಶಾಸಕರು ಬಹಳ ಜನ ನಿದ್ದೆ ಬರ್ತಿದ್ದು ಕೆಲಸಕ್ಕಾಗಿ. ಮುಂದೆ ಇರ್ತೀರಾ? ಇಲ್ಲ, ಇದ್ದೇನೆ. ಯಾವೆಲ್ಲ ಹೇಳಿದ್ದಾರೆ. ಬೆಳಗಾವಿ ಚಳಿಗಾಲದ ಅಧಿವೇಶನದ ಹೊತ್ತಲ್ಲೇ ಆಪರೇಷನ್ ಅಸ್ತ್ರ ಸದ್ದು ಮಾಡಿದೆ. ನಾವು 140+ ಶಾಸಕರಿದ್ದೇವೆ, ಬಿಜೆಪಿಯ ಕೆಲ ಸ್ನೇಹಿತರು ಇದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ಬಾಂಬ್ ಸಿಡಿಸಿದ್ರು. ಆ ಮಾತು ಸತ್ಯ ಅಂತ ಎಸ್ಟಿ ಸೋಮಶೇಖರ್ ಹೇಳ್ತಿದ್ದಾರೆ. ಆದರೆ ಈಗ ಪಕ್ಷದಲ್ಲಿ ಇರೋರಿಗೆ ಸೂಕ್ತ ಸ್ಥಾನಮಾನ ಸಿಗ್ತಿಲ್ಲ. ಮತ್ತಷ್ಟು ಜನರನ್ನ ಕರೆಸಿ ಡಿಕೆಶಿ ಏನ್ ಮಾಡ್ತಾರೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಕಾಂಗ್ರೆಸ್ ನಾಯಕರು ಸಂಬಳ ಸರ್ಕಸ್ಗೆ ಕೈ ಹಾಕುವುದು ದೂರದ ಮಾತು. ಆದರೂ ಹಾಲಿ ಸಚಿವರಿಗೆ ಭಯ ಶುರುವಾಗಂತೆ ಕಾಣ್ತಾ ಇದೆ. ಇದರ ಮಧ್ಯೆ ಬಿಜೆಪಿ ಶಾಸಕರಿಗೆ ಡಿಕೆಶಿ ಗಾಳ ಹಾಕಿದ್ದಾರಂತೆ. ಅಂದರೆ ಬಿಜೆಪಿಯ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ. ಏನದು ಸುದ್ದಿ ನೋಡಿ. ನಾವು ಹೇಳಿದ್ದೀವ, ನಾನಲ್ಲೋ ನನ್ನ ಪ್ರೆರಗೇಟಿವ್ ಅಲ್ವ, ಕೇಳ್ತಾ ಇದ್ದೀರಿ. ಇಲ್ಲ ಅಂತ ಹೇಳಿದ ಮೇಲೆ ಮುಗಿತಲ್ಲ. ಸಂಪುಟ ಪುನರ್ರಚನೆ ಸದ್ಯಕ್ಕೆ ಮಾಡಲ್ಲ, ಯಾರೇನೇ ಹೇಳಲಿ ನನ್ನ ಮಾತೆ ಫೈನಲ್ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಆಕಾಂಕ್ಷಿಗಳು ಸುಮ್ಮನಾಗ್ತಿಲ್ಲ. ಇತ್ತ ಹಾಲಿ ಸಚಿವರಿಗೂ ಢವಢವ ಶುರುವಾಗಿದೆ. ಹೌದು, ನಮ್ಮ ಸ್ಥಾನ ಎಲ್ಲಿಯವರೆಗೆ ಇರುತ್ತೆ ನಮಗೆ ಗೊತ್ತಿಲ್ಲ ಎಂದು ಸಚಿವ ಬೋಸರಾಜ್ ಬಾಂಬ್ ಸಿಡಿಸಿದ್ದಾರೆ. ಎಷ್ಟು ವರ್ಷ ಇರ್ತಾರ, ಏನಿರ್ತಾರ, ಯಾರು ನಾವೆಷ್ಟು ವರ್ಷ ಇರ್ತಾರ ನಮಗೆ ಗೊತ್ತಿಲ್ಲ. ಮಾಡುವಂತದ್ದು ಹೇಳಿದ್ರೆ ಒಂದ್ಸಲ ನಮ್ಮನ್ನು ಸಚಿವರಾಗಿ ಮಾಡಿದ್ರು. ಅದು ಮುಖ್ಯಮಂತ್ರಿಗಳ ಒಂದು ಅವರ ಇರತಕ್ಕಂಥ ಅಧಿಕಾರ. ಅದು ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಇರಬೇಕು, ಪ್ರದೇಶ ಕಾಂಗ್ರೆಸ್ ಸಮಿತಿ ಯಾವ ರೀತಿ ಇರಬೇಕು, ಮಂತ್ರಿಗಳು ಯಾವ ರೀತಿ ಇರಬೇಕು ಎಂಬುದು ನಮ್ಮ ಹೈಕಮಾಂಡ್ ನೋಡ್ತಾ ಇರ್ತಾರೆ. ಹೈಕಮಾಂಡ್ ಯಾವತ್ತು ಯಾವುದೇ ನಿರ್ಧಾರ ತೆಗೆದುಕೊಂಡು ನಾವೆಲ್ಲರೂ ಅದಕ್ಕೆ ಬದ್ಧರಾಗಿದ್ದೀವಿ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾವೆಲ್ಲರೂ ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ ಕಲಹದ ಜೊತೆಗೆ ಕೇಸರಿ ಸೇನೆ ಕಿತ್ತಾಟವೂ ಜೋರಾಗಿದೆ. ಬಿಜೆಪಿ ನಾಯಕರು ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆಗೆ ನಿರ್ಧರಿಸಿದ್ದಾರೆ. ಇದ್ಯಾವುದಕ್ಕೂ ಇಬ್ಬರು ಶಾಸಕರು ತಲೆಕೆಡಿಸಿಕೊಂಡಂತೆ ಕಾಣ್ತಾ ಇಲ್ಲ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾವ್ರೆ ಅಷ್ಟೇ. ದೊಡ್ಡ ದೊಡ್ಡ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗ್ತಾ ಇದೆ. ಈಗ ಉದಾಹರಣೆಗೆ ವಿರೋಧ ಪಕ್ಷದ ನಾಯಕನಿಗೇನೆ ಇಂಜೆಕ್ಷನ್ ಚುಚ್ಚಕ್ಕೆ ಹೊರಟಿದ್ರು, ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕೂಗಿದ್ರು ಅಲ್ವಾ. ಈ ಮೇಲೆ ಅಲ್ಲಲ್ಲ ಹೇಳ್ತಾ ಇರೋದು, ಇವ್ರ ಮೇಲೆ ಏನು ಆಕ್ಷನ್ ಮಾಡಕ್ ಆಯ್ತಾ ಇಲ್ಲ. ನಾನೊಬ್ಬ ಶಾಸಕ, ಸರ್ಕಾರದ ಕೆಲಸ ಆಗುವ ಹೋಗ್ತೀನಿ, ಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ, ಕಾತ್ಕೊಂಡಿದ್ದು ನಿಜ ಅಲ್ವಾ? ಅಲ್ಲ, ನಾನು ಯಾಕೆ ಹೋಗಬಾರದು? ಬೇರೆ ಯಾರು ಹೋಗ್ತಾ ಇಲ್ವಾ? ಈ ನಾನು ಮಂತ್ರಿ ಇದ್ದ ಕಾಲಕ್ಕೆ ಕಾಂಗ್ರೆಸ್ ಶಾಸಕರು ಬಹಳ ಜನ ನಿದ್ದೆ ಬರ್ತಿದ್ದು ಕೆಲಸಕ್ಕಾಗಿ. ಮುಂದೆ ಇರ್ತೀರಾ? ಇಲ್ಲ, ಇದ್ದೇನೆ. ಯಾವೆಲ್ಲ ಹೇಳಿದ್ದಾರೆ.
ಬೆಳಗಾವಿ ಚಳಿಗಾಲದ ಅಧಿವೇಶನದ ಹೊತ್ತಲ್ಲೇ ಆಪರೇಷನ್ ಅಸ್ತ್ರ ಸದ್ದು ಮಾಡಿದೆ. ನಾವು 140+ ಶಾಸಕರಿದ್ದೇವೆ. ಬಿಜೆಪಿಯ ಕೆಲ ಸ್ನೇಹಿತರು ಇದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ಬಾಂಬ್ ಸಿಡಿಸಿದ್ರು. ಆ ಮಾತು ಸತ್ಯ ಅಂತ ಎಸ್ಟಿ ಸೋಮಶೇಖರ್ ಹೇಳ್ತಿದ್ದಾರೆ. ಆದರೆ ಈಗ ಪಕ್ಷದಲ್ಲಿ ಇರೋರಿಗೆ ಸೂಕ್ತ ಸ್ಥಾನಮಾನ ಸಿಗ್ತಿಲ್ಲ. ಮತ್ತಷ್ಟು ಜನರನ್ನ ಕರೆಸಿ ಡಿಕೆಶಿ ಏನ್ ಮಾಡ್ತಾರೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಕಾಂಗ್ರೆಸ್ ನಾಯಕರು ಸಂಬಳ ಸರ್ಕಸ್ಗೆ ಕೈ ಹಾಕೋದು ದೂರದ ಮಾತು, ಆದರೂ ಹಾಲಿ ಸಚಿವರಿಗೆ ಭಯ ಶುರುವಾಗಂತೆ ಕಾಣ್ತಾ ಇದೆ. ಇದರ ಮಧ್ಯೆ ಬಿಜೆಪಿ ಶಾಸಕರಿಗೆ ಡಿಕೆಶಿ ಗಾಳ ಹಾಕಿದ್ದಾರಂತೆ. ಅಂದರೆ ಬಿಜೆಪಿಯ ಶಾಸಕರು ಕಾಂಗ್ರೆಸ್ಗೆ ಬರ್ತಾರೆ. ಏನದು ಸುದ್ದಿ ನೋಡಿ. ಯಾರು ಹೇಳಿದ್ರು? ನಾವು ಹೇಳಿದ್ದೀವ? ನಾನಲ್ಲೋ, ನನ್ನ ಪ್ರೆರಗೇಟಿವ್ ಅಲ್ವಾ? ಕೇಳ್ತಾ ಇದ್ದೀರಿ, ಇಲ್ಲ ಅಂತ ಹೇಳಿದ ಮೇಲೆ ಮುಗಿತಲ್ಲ. ಸಂಪುಟ ಪುನರ್ರಚನೆ ಸದ್ಯಕ್ಕೆ ಮಾಡಲ್ಲ. ಯಾರೇನೇ ಹೇಳಲಿ ನನ್ನ ಮಾತೆ ಫೈನಲ್ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು ಆಕಾಂಕ್ಷಿಗಳು ಸುಮ್ಮನಾಗ್ತಿಲ್ಲ. ಇತ್ತ ಹಾಲಿ ಸಚಿವರಿಗೂ ಢವಢವ ಶುರುವಾಗಿದೆ. ಹೌದು, ನಮ್ಮ ಸ್ಥಾನ ಎಲ್ಲಿಯವರೆಗೆ ಇರುತ್ತೆ ನಮಗೆ ಗೊತ್ತಿಲ್ಲ ಎಂದು ಸಚಿವ ಬೋಸರಾಜ್ ಬಾಂಬ್ ಸಿಡಿಸಿದ್ದಾರೆ. ಎಷ್ಟು ವರ್ಷ ಇರ್ತಾರ, ಏನಿರ್ತಾರ, ಯಾರು ನಾವೆಷ್ಟು ವರ್ಷ ಇರ್ತಾರ ನಮಗೆ ಗೊತ್ತಿಲ್ಲ. ಮಾಡುವಂತದ್ದು ಹೇಳಿದ್ರೆ ಒಂದ್ಸಲ ನಮ್ಮನ್ನು ಸಚಿವರಾಗಿ ಮಾಡಿದ್ರು. ಅದು ಮುಖ್ಯಮಂತ್ರಿಗಳ ಒಂದು ಅವರ ಇರತಕ್ಕಂಥ ಅಧಿಕಾರ. ಅದು ಮುಖ್ಯಮಂತ್ರಿಗಳಿಗೆ ಯಾವ ರೀತಿ ಇರಬೇಕು, ಪ್ರದೇಶ ಕಾಂಗ್ರೆಸ್ ಸಮಿತಿ ಯಾವ ರೀತಿ ಇರಬೇಕು, ಮಂತ್ರಿಗಳು ಯಾವ ರೀತಿ ಇರಬೇಕು ಎಂಬುದು ನಮ್ಮ ಹೈಕಮಾಂಡ್ ನೋಡ್ತಾ ಇರ್ತಾರೆ. ಹೈಕಮಾಂಡ್ ಯಾವತ್ತು ಯಾವುದೇ ನಿರ್ಧಾರ ತೆಗೆದುಕೊಂಡು ನಾವೆಲ್ಲರೂ ಅದಕ್ಕೆ ಬದ್ಧರಾಗಿದ್ದೀವಿ ಅನ್ನೋ ಮಾತನ್ನು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾವೆಲ್ಲರೂ ಹೇಳ್ತಾ ಇದ್ದೀವಿ. ಕಾಂಗ್ರೆಸ್ ಕಲಹದ ಜೊತೆಗೆ ಕೇಸರಿ ಸೇನೆ ಕಿತ್ತಾಟವೂ ಜೋರಾಗಿದೆ. ಬಿಜೆಪಿ ನಾಯಕರು ಎಸ್ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆಗೆ ನಿರ್ಧರಿಸಿದ್ದಾರೆ. ಇದ್ಯಾವುದಕ್ಕೂ ಇಬ್ಬರು ಶಾಸಕರು ತಲೆಕೆಡಿಸಿಕೊಂಡಂತೆ ಕಾಣ್ತಾ ಇಲ್ಲ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಬಿಡ್ತಾವ್ರೆ ಅಷ್ಟೇ. ದೊಡ್ಡ ಪಕ್ಷಕ್ಕೆ ಏನು ಡ್ಯಾಮೇಜ್ ಆಗ್ತಾ ಇದೆ. ಈಗ ಉದಾಹರಣೆಗೆ ವಿರೋಧ ಪಕ್ಷದ ನಾಯಕನಿಗೇನೆ ಇಂಜೆಕ್ಷನ್ ಚುಚ್ಚಕ್ಕೆ ಹೊರಟಿದ್ರು, ಹೆಣ್ಣು ಮಕ್ಕಳನ್ನ ಮಂಚಕ್ಕೆ ಕೂಗಿದ್ರು ಅಲ್ವಾ? ಮೇಲೆ ಅಲ್ಲಲ್ಲ ಹೇಳ್ತಾ ಇರೋದು, ಇವ್ರ ಮೇಲೆ ಏನು ಆಕ್ಷನ್ ಮಾಡಕ್ ಆಯ್ತಾ ಇಲ್ಲ. ನಾನೊಬ್ಬ ಶಾಸಕ, ಸರ್ಕಾರದ ಕೆಲಸ ಆಗುವ ಹೋಗ್ತೀನಿ. ಮಂತ್ರಿ ಇದ್ದಾರೆ, ಮುಖ್ಯಮಂತ್ರಿ ಇದ್ದಾರೆ. ಕಾತ್ಕೊಂಡಿದ್ದು ನಿಜ ಅಲ್ವಾ? ಅಲ್ಲ, ನಾನು ಯಾಕೆ ಹೋಗಬಾರದು? ಬೇರೆ ಯಾರು ಹೋಗ್ತಾ ಇಲ್ವಾ? ಈ ನಾನು ಮಂತ್ರಿ ಇದ್ದ ಕಾಲಕ್ಕೆ ಕಾಂಗ್ರೆಸ್ ಶಾಸಕರು ಬಹಳ ಜನ ನಿದ್ದೆ ಬರ್ತಿದ್ದು ಕೆಲಸಕ್ಕಾಗಿ. ಮುಂದೆ ಇರ್ತೀರಾ? ಇಲ್ಲ, ಇದ್ದೇನೆ. ಯಾವೆಲ್ಲ ಹೇಳಿದ್ದಾರೆ. ಬೆಳಗಾವಿ ಚಳಿಗಾಲದ ಅಧಿವೇಶನದ ಹೊತ್ತಲ್ಲೇ ಆಪರೇಷನ್ ಅಸ್ತ್ರ ಸದ್ದು ಮಾಡಿದೆ. ನಾವು 140+ ಶಾಸಕರಿದ್ದೇವೆ. ಬಿಜೆಪಿಯ ಕೆಲ ಸ್ನೇಹಿತರು ಇದ್ದಾರೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೊಸ ಬಾಂಬ್ ಸಿಡಿಸಿದ್ರು. ಆ ಮಾತು ಸತ್ಯ ಅಂತ ಎಸ್ಟಿ ಸೋಮಶೇಖರ್ ಹೇಳ್ತಿದ್ದಾರೆ. ಆದರೆ ಈಗ ಪಕ್ಷದಲ್ಲಿ ಇರೋರಿಗೆ ಸೂಕ್ತ ಸ್ಥಾನಮಾನ ಸಿಗ್ತಿಲ್ಲ. ಮತ್ತಷ್ಟು ಜನರನ್ನ ಕರೆಸಿ ಡಿಕೆಶಿ ಏನ್ ಮಾಡ್ತಾರೋ ಏನೋ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.